ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಥರ ವ್ಲಾಗ್ಸ್ ಮಾಡಿ ತುಂಬ ದಿನವೇ ಆಯಿತು. ಬರೀ ಟ್ರಿಪ್ಪು, ಊರು, ಮದುವೆ ಅದು ಇದು ಅಂದ್ಕೊಂಡೇ ಇರೋದಾಯಿತು. ಆ್ಯಂಡ್ ಇವತ್ತು 2 ಡೇಸ್ ವ್ಲಾಗಿಂದು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಇತ್ತು ಆ್ಯಸ್ ಯೂಶ್ವಲ್, ಇವಾಗ ಎಕ್ಸಾಮ್ ಟೈಮ್ ಬೇರೆ, ತುಂಬ ಬ್ಯುಸಿ. ಮಾಮ್ಸ್ ಎಲ್ಲರೂ ಬ್ಯುಸಿನೇ, ಸ್ಕೂಲ್ ಮಕ್ಳು ಯಾರ್ಯಾರು ಇರ್ತಾರೆ ಮನೇಲಿ ಎಲ್ಲರೂ ಬ್ಯುಸಿನೇ. ಇಲ್ಲಿ ಹೆಂಗೆ ಅಂದರೆ ಲಶಿಕಂಗೆ ಆಗೋಗುತ್ತೆ ಎಕ್ಸಾಮು. ಲಶಿಕಂಗೆ ಆಗೋಗಿದ ತಕ್ಷಣವೇ ಪ್ರಕೋಲಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಬ್ಬಿಬ್ಬರು ಮಕ್ಕಳು ಇದ್ದರೆ ಇನ್ನು ಮುಗೀತು, ತುಂಬ ಎಕ್ಸ್ಟೆಂಡೆಡ್ ವರ್ಷನ್ ಆಗಿಬಿಡುತ್ತೆ ನಮಗೆ. ಬ್ಯುಸಿ ಮತ್ತು ಟೆನ್ಷನ್ ಕೂಡ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು, ಇಲ್ಲ ಆಮ್ಲ ಜ್ಯೂಸ್, ಇಲ್ಲ ಬ್ಲ್ಯಾಕ್ ಒಣದ್ರಾಕ್ಷಿ ಇದು ಬರುತ್ತಲ್ಲ ಕರಿ, ಕಪ್ಪು ದ್ರಾಕ್ಷಿ, ಅದನ್ನು ನೆನೆಸ್ಬಿಟ್ಟು ರಾತ್ರಿ ಈ ಥರ ಒಂದೊಂದು ದಿನ ಒಂದೊಂದು ಥರ ಕುಡಿತಾ ಇರ್ತೀನಿ. ಒಂದೇ ನಾನು ಕಂಟಿನ್ಯೂಸ್ ಆಗಿ ಅದನ್ನೇ ತೊಗೊಳ್ಳಲ್ಲ. ಈಗ ಒಂದಿನ ಬಿಸಿ ನೀರು ಅಂದರೆ ಒಂದಿನ ಕಪ್ಪು ದ್ರಾಕ್ಷಿ ನೆನೆಸಿರೋದು, ಒಂದಿನ ಆಮ್ಲ ಜ್ಯೂಸು, ಈ ಥರ. ಸೊ ನನ್ನದೊಂದು ದಿನ ವಾಟ್ ಐ ಈಟ್ ಅಂದರೆ ನಾನು ಏನೇನು ತಿಂತೀನಿ, ನನ್ನದು ರೊಟೀನ್ ಹೇಗಿರುತ್ತೆ ಅಂತ ಅದು ಇನ್ನೊಂದು ವ್ಲಾಗ್ನಲ್ಲಿ ನಾನು ತೋರಿಸ್ತೀನಿ. ಸುಮಾರು ಒಂದು 2 ವರ್ಷದಿಂದ ಮಾಡಿದೆ ಆ ಥರದ್ದು. ಸೊ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನ ಕೇಳೋದು ಅದೇ ಸೀಕ್ರೆಟ್. ಸೊ ನೀವು ಏನು ತಿಂತೀರಾ, ಸ್ಲಿಮ್ ಆಗಿರ್ತೀರಾ ಅಂತ. ಸೊ ಇಟ್ಸ್ ಆಲ್ ಡಿಪೆಂಡ್ ಆನ್ ಹೆರಿಡಿಟಿ ಒಂದೊಂದು ಸಲ, ಆ್ಯಂಡ್ ಆಲ್ಸೋ ನಮ್ಮ ಫುಡ್ಡು, ನಮ್ದು ಏನು ಇಂಟೇಕ್ ಇರುತ್ತೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಇದ್ರ ಜೊತೆಗೆ ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಹಾಗೇ ಇರಬೇಕು. ಸೊ ತಿಂದು ಕೂತ್ರೆ ಸೊ ಹೊಟ್ಟೆ ಬೊಜ್ಜು ಬರೋದು, ದಪ್ಪ ಆಗೋದು, ಇದೆಲ್ಲ ಆಗುತ್ತೆ. ಸೊ ನಮ್ಮದೇನು, ನಾನೊಂದು ಎಕ್ಸಸೈಸು ಮಾಡಲ್ಲ, ನನಗೆ ಟೈಮು ಇಲ್ಲ, ಯಾವುದೋ ಒಂದು ಜಿಮ್ಗೂ ಹೋಗಲ್ಲ, ಯೋಗ ಮಾಡಲ್ಲ. ಸೊ ಟೈಮ್ ಇಲ್ಲ ಬಿಕಾಸ್ ಆಫ್ ಚಿಕ್ಕ ಮಕ್ಕಳು, ವರ್ಕ್ ಅದು ಇದು ಅಂತ. ಬಟ್ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟಿ ನಾನು ತುಂಬ ಮಾಡ್ತೀನಿ. ಅಂದರೆ ಒಂದೇ ಕಡೆ ಕೂತ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಮಾಡಲ್ಲ. ಆ್ಯಂಡ್ ಇದ್ರ ಜೊತೆಗೆ ತುಂಬ ಓಡಾಡೋದು, ಇದೆಲ್ಲ ಇದ್ದಾಗ ಆಬ್ವಿಯಸ್ಲಿ ನಾವು ತಿಂದಿರೋ ಫುಡ್ಡೆಲ್ಲ ಡೈಜೆಸ್ಟ್ ಆಗಿ ಕ್ಲೀನಾಗಿ ಎಲ್ಲೂ ಫ್ಯಾಟ್ ಸೇರ್ಕೊಳ್ಳಲ್ಲ. ಸೊ ಇದೊಂದು. ಸೊ ಹಂಗಾಗಿ ಅದು ಯಾವಾಗಾನ ನಾನು ಒಂದು ಸಲ ವ್ಲಾಗ್ ಮಾಡ್ತೀನಿ, ಫುಡ್ ರೊಟೀನ್ ಹೆಂಗಿರುತ್ತೆ ನಂದು ಅಂತ. ಆ್ಯಂಡ್ ಇಲ್ಲಿ ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೆ, ದೋಸೆ ಮಾಡ್ತಾಯಿದ್ದೆ. ಇನ್ನು ದೋಸೆ ಮಾಡೋವಾಗ ಲಶಿಕಾ ಪಕ್ಕದಲ್ಲೇ ಕೂತ್ಕೊಂಡ್ಬಿಡ್ತಾಳೆ, ನಾನು ದೋಸೆ ಹಾಕ್ತೀನಿ ಅಂತ. ಒಂದೊಂದು ಸತಿ ಅಲ್ಲೇ ಕೂತ್ಕೊಂಡು ನಾನು ಇಲ್ಲೇ ತಿಂದುಬಿಡ್ತೀನಿ ಅಂತ. ಕ್ರಿಸ್ಪಿ ದೋಸೆಗಳಂದರೆ ನನ್ನ ಮಕ್ಳಿಗೆ ಇಬ್ರಿಗೂ ಇಷ್ಟ, ತುಂಬ ಫೇವ್ರೇಟು. ಅದು ಫುಲ್ಲು ಪೇಪರ್ ಥರ ಕ್ರಿಸ್ಪಿ ಕರುಮ್ ಅನ್ನಬೇಕು, ಆ ಥರ ದೋಸೆ ಹಾಕ್ಕೊಡ್ಬೇಕು. ಇಲ್ಲ ಸಾಫ್ಟಾಗಿರೋ ದೋಸೆ ಅಂದರೆ ಇಬ್ರಿಗೂ ಇಷ್ಟ ಆಗಲ್ಲ. ಸೊ ಹಂಗಾಗಿ ಅದು ಒಂದು ಲೋ ಫ್ಲೇಮಲ್ಲಿ ಜಾಸ್ತಿ ಹೊತ್ತು ಹಂಗೆ ಬಿಟ್ಬಿಟ್ರೆ ಕ್ರಿಸ್ಪಿ ದೋಸೆ ಆಗಿಬಿಡುತ್ತೆ. ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನು ಗೊತ್ತಾ, ಫುಲ್ ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಇನ್ನು ಇದೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು, ಇನ್ನು ಹಬ್ಬ ಅಲ್ವಾ, ಹಬ್ಬದ ಜೊತೆಗೆ ಎಕ್ಸಾಮು ಎಲ್ಲ ಬಂದುಬಿಡುತ್ತೆ. ಹಬ್ಬ ಅಂದ್ರೇ ನಮ್ಮ ಮನೇಲಿ ಯುಗಾದಿ, ದಸರಾಗೆ ಫುಲ್ಲು ಮನೆ ತುಂಬ ಮೂಲೆನೂ ಡೀಪ್ ಕ್ಲೀನಿಂಗ್ ಮಾಡ್ತೀವಿ. ಯೂಶ್ವಲಿ ನಾವು ತಿಂಗಳು ನಮ್ಮದು ಕ್ಲೀನಿಂಗ್ ಇದ್ದೇ ಇರುತ್ತೆ. ಬಟ್ ಆದ್ರೂ ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ಮಾಡಲೇಬೇಕಲ್ವ, ಹಾಗಾಗಿ ನನ್ನ ರೂಮ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಡ್ರೆಸ್ಸಿಂಗ್ ಟೇಬಲಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು, ಡ್ರೆಸ್ಸಿಂಗ್ ಟೇಬಲಲ್ಲಿರೋದು ಅಷ್ಟು ಐಟಮ್ಸ್ನೂ ಹೊರಗಡೆ ಎಳೆದು, ಅದರಲ್ಲಿ ಪ್ರತಿ ಸಾರಿ ಕ್ಲೀನ್ ಮಾಡೋವಾಗಲೂ ಇಷ್ಟಿಷ್ಟು ವೇಸ್ಟ್ ಬರ್ತಾನೆ ಇರುತ್ತೆ. ಪೇಪರ್ಗಳಂತೆ ಯೂಸ್ಲೆಸ್ ಇರೋವು, ಈ ಉಪಯೋಗಕ್ಕೆ ಬರ್ದಲೇ ಇರೋವೆಲ್ಲ ತೆಗೆದುಬಿಟ್ಟು ಹಾಕ್ಬಿಡ್ತೀನಿ. ಇನ್ನು ಮೊದಲು ಡ್ರೆಸ್ಸಿಂಗ್ ಟೇಬಲ್ ಮಾಡೋಣ ಅಂದ್ಬಿಟ್ಟು ಕ್ಲೀನಾಗಿ ಇದೆಲ್ಲ ಹೊರಗಡೆ ಐಟಮ್ಸ್ ಎಲ್ಲ ತೆಗೆದುಬಿಟ್ಟು, ಸ್ವಲ್ಪ ಕಾಲಿನೆಲ್ಲ ಯೂಸ್ ಮಾಡಿಬಿಟ್ಟು ಮಿರರ್ ಎಲ್ಲ ಒರೆಸ್ಕೊಂಡು, ಪಕ್ಕದಲ್ಲಿ ಗ್ಲಾಸಸ್ ಎಲ್ಲ ಇದೆಯಲ್ಲ ಅದೆಲ್ಲ ಒರೆಸ್ಕೊಂಡು, ಆಮೇಲೆ ಬೇಕಿರೋ ಐಟಮ್ಸ್ ಮಾತ್ರ ಇಟ್ಕೊಂಡು, ಬೇಡದಲ್ಲೇ ಇರೋ ಐಟಮ್ಸ್ ಮಾತ್ರ ತೆಗೆದುಬಿಟ್ಟು ಹಾಗೆ ಆರ್ಗನೈಸ್ ಮಾಡ್ಕೋಬೇಕು. ಸೊ ಈ ಥರ ಬೇಡದಲ್ಲೇ ಇರೋ ಐಟಮ್ಸೇ ತುಂಬ ಸಲ ಬರ್ತಾನೇ ಇರುತ್ತೆ ಕ್ಲೀನ್ ಮಾಡುವಾಗ. ಅದರಲ್ಲೂ ಬಟ್ಟೆ, ನಮ್ಮ ಕಾಸ್ಮೆಟಿಕ್ಸ್ ಎಲ್ಲ, ಕ್ರೀಮ್ ಎಲ್ಲ ಆಗೋಗಿರ್ತಾವಲ್ಲ, ಅವೆಲ್ಲನೂ ಬರುತ್ತೆ. ಸೊ ಫ್ರೆಂಡ್ಸ್, ಬೆಳಗ್ಗೆಯಿಂದ ಕ್ಲೀನಿಂಗ್ ಆಗ್ತಾನೇ ಇದೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಆಯಿತು, ಮೇಲೆ ಎಲ್ಲ ಆಯಿತು. ಸೊ ಈ ಪೂರ್ತಿ ವಾರ್ಡ್ರೋಬ್ ನನ್ನ ಹಿಂದೆ ಏನಿದೆ, ಸೊ ಇದು ಕೂಡ ಪೂರ್ತಿ ವಾರ್ಡ್ರೋಬ್ ಎಲ್ಲ ಆಗೋಯ್ತು. ಆಮೇಲೆ ತೋರಿಸ್ತೀನಿ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ. ಪೂರ್ತಿ ಎಲ್ಲ ಚೇಂಜ್ ಮಾಡಿದ್ದೀನಿ. ಅದು ಈಸಿ ಮೆಥಡಾಗಿ ತೋರಿಸ್ಕೊಡ್ತೀನಿ. ಸೊ ಕೊನೆಗೆ ತೋರಿಸ್ತೀನಿ. ಆ್ಯಂಡ್ ಮೇಲ್ಗಡೆ ಶೆಲ್ಫ್ಸ್ ಎಲ್ಲ ಆಯಿತು. ಈಗ ಈ ಬೆಡ್ಡಿಗೆ ಈ ಥರ ಡ್ರಾಸ್ ಬರುತ್ತೆ, ಈ ಕಡೆ 2 ಆ ಕಡೆ 2 ಡ್ರಾಸ್ ಇದೆ. ಎಲ್ಲ ನೈಟ್ ವೇರ್ ಇಟ್ಕೊಳ್ತೀನಿ. ನಂದೊಂದು ನೈಟ್ ವೇರು, ಲಶಿಕಾದೊಂದು ನೈಟ್ ವೇರು, ಪ್ರಕೃಲ್ದೊಂದು ನೈಟ್ ವೇರು. ಟೈಮ್ ನೋಡಿ 7:36. ಸೊ ಇನ್ನೂ ಫೇಸ್ ವಾಶ್ ಮಾಡಿಲ್ಲ, ಮುಖ ತೊಳೆದಿಲ್ಲ. ಇವತ್ತು ಹೆಂಗಾನ ಮಾಡಿ ಮುಗಿಸ್ಲೇಬೇಕು. ಸ್ನಾನನೂ ಮಾಡಿಲ್ಲ. ಇನ್ನೂ ಮಕ್ಳಿಗೂ ನಾನು ಸ್ನಾನ ಮಾಡಿಸಿಲ್ಲ. ಎಣ್ಣೆ ಫುಲ್ ಮೆತ್ತಾಕಿದ್ದೀನಿ. ಇದೆಲ್ಲ ಮಾಡಿ ಮುಗಿಸ್ಬೇಕು. ಇನ್ನೊಂದು 4 ಡ್ರಾ ಇದೆ, ಮಾಡಿ ಮುಗಿಸ್ಬಿಟ್ರೆ ಅಷ್ಟು ಕೆಲಸ ಇರಲ್ಲ. ಈ ಬಟ್ಟೆನೇ ಜಾಸ್ತಿ ಕೆಲಸ. ಇನ್ನು ಮನೆ ಎಲ್ಲ ಬೇಗ ಆಗೋಗ್ಬಿಡುತ್ತೆ. ಸೊ ಇನ್ನೂ ಇಷ್ಟೆಲ್ಲ ಮೆಸ್ಸಿ ಇದೆ ಮಂಚದ ಮೇಲೆಲ್ಲ. ಸೊ ಇನ್ನೊಂಚೂರು ಪಟ ಇನ್ನೊಂದು ಅರ್ಧ ಗಂಟೆಗೆಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಫುಲ್ ಸಾಕಾಗೋಗುತ್ತೆ. ಯುಗಾದಿಗೆ ಕ್ಲೀನಿಂಗ್ ಅಂದರೆ ಹಬ್ಬ ಬಂದರೆ ಸಾಕು, ಭಯ ಆಗುತ್ತೆ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ, ಆ ಥರ ಇರುತ್ತೆ.
ಇನ್ನು ಹಾಲಲ್ಲಿ ಡ್ರಾಸು ಕಲರ್ ಡ್ರಾಸೆಲ್ಲ ಏನೇನು ಎಲ್ಲ ಕ್ಲಿಯರ್ ಮಾಡಿದ್ದೀನಿ, ಎಲ್ಲ ತೋರಿಸ್ತೀನಿ ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ಕೊನೆಗೆ ನೋಡ್ಕೊಂಡು ಬನ್ನಿ. ಆ್ಯಂಡ್ ನಿಮಗೂ ಒಂದು ವೇ ಗೊತ್ತಾಗುತ್ತೆ ಯಾವ ಥರ ಜೋಡಿಸ್ಕೋಬೇಕು, ಯಾವ ಥರ ಆರ್ಗನೈಸ್ ಮಾಡ್ಕೋಬೇಕು ಅಂತ. ಓಕೆನಾ? ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಡೇ ಸ್ವಲ್ಪ ಗ್ರಾಸರಿ ಬೇಕಿತ್ತು, ತರಕಾರಿ ಒಂಚೂರು, ಹಂಗಾಗಿ ಹೊರಗಡೆ ಹೋಗೋಕೆ ಅಷ್ಟು ಪೇಷನ್ಸ್ ಇರಲಿಲ್ಲ. ನೆನ್ನೆ ಎಲ್ಲ ಕ್ಲೀನ್ ಮಾಡಿ ಸುಮಾರು ಹೊತ್ತೇ ಆಗೋಯ್ತು. 11:30ವರೆಗೆ ನಾನು ಸ್ನಾನ ಮಾಡಿ ಮಲಗಿರೋದು ರಾತ್ರಿ. ಸರಿ ಅಂದ್ಬಿಟ್ಟು ಬ್ಲಿಂಕಿಟಲ್ಲಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಇದು ಗೋಂಗೂರ ಸೊಪ್ಪು, ಇದರಲ್ಲಿ ಚಟ್ನಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಕಡಲೆ ಬೀಜ ಎಲ್ಲ ಹಾಕಿದ್ರೆ ಮುದ್ದೆಗಂತೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ತುಪ್ಪ ಮುದ್ದೆ ತಿಂತಾಯಿದ್ರೆ ಈ ಚಟ್ನಿ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಗೋಂಗೂರ ಅಂತ ಆಂಧ್ರ ಕಡೆ ತುಂಬ ಫೇಮಸ್ಸು. ಇದರಲ್ಲಿ ಗೋಂಗೂರ ಚಟ್ನಿ ಮಾಡ್ತೀವಿ, ಗೋಂಗೂರ ಮಸಪ್ ಮಾಡ್ತೀವಿ, ಪಿಕಲ್ ಕೂಡ ಮಾಡ್ತೀವಿ. ಸೊ ಈ ಥರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಒಣದ್ರಾಕ್ಷಿ ಇದು ಖಾಲಿ ಆಗೋಗ್ಬಿಟ್ಟಿತ್ತು, ಇನ್ನೊಂದು ಪ್ಯಾಕೆಟ್ ಬುಕ್ ಮಾಡಿದೆ. ಕಪ್ಪು ಒಣದ್ರಾಕ್ಷಿ ತುಂಬ ಒಳ್ಳೆಯದು ಸ್ಕಿನ್ನಿಗೆ, ಹಾರ್ಟ್ಗೆ. ಮತ್ತು ಆಮ್ಲ ಕೂಡ ಖಾಲಿ ಆಗ್ತಾ ಇರುತ್ತೆ, ಅದನ್ನು ಕೂಡ ಒಂದು ಪ್ಯಾಕೆಟ್ ತರಿಸ್ದೆ. ಇನ್ನು ಇದೊಂದು ಸ್ವಲ್ಪ ಚಿಲ್ಲಿ ಬೋಂಡ, ಇದು ಮೆಣಸಿನ್ಕಾಯಿ ಬೋಂಡ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ತರಿಸಿದ್ದೀನಿ. ಹಾಗೆ ಒಂದು ಸ್ವಲ್ಪ ಟೊಮ್ಯಾಟೋಸ್ ಎಲ್ಲ ಖಾಲಿಯಾಗಿತ್ತು. ಮನೆಯಲ್ಲಿ ಏನೇ ತರಕಾರಿ ಇಲ್ಲ ಅಂದ್ರೂ ಟೊಮ್ಯಾಟೊ ಮತ್ತು ಸ್ವಲ್ಪ ಆಲೂಗಡ್ಡೆ ಇದನ್ನೆಲ್ಲ ಬುಕ್ ಮಾಡಿದೆ. ಟೊಮ್ಯಾಟೊ ಅಂತೂ ಇರಲೇಬೇಕು. ಇನ್ನು ಸರಿ ಅಂದ್ಬಿಟ್ಟು ಇವತ್ತು ಸಂಡೇ, ಸೊ ಬ್ರೆಡ್ ಆ್ಯಂಡ್ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಆಮ್ಲೆಟ್ಗೆಲ್ಲ ಏನೇನು ಬೇಕೋ ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಆಮ್ಲೆಟ್ ಪ್ಲೇನ್ ತಿಂದ್ರೂ ಚೆನ್ನಾಗಿರುತ್ತೆ, ಈ ಥರ ಈರುಳ್ಳಿ ಮತ್ತು ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಮನೆಯಲ್ಲಿ ದೊಡ್ಡ ಮನೆ ಆಗಿರೋದ್ರಿಂದ ಕ್ಲೀನಿಂಗ್ ಒಂದು ಸ್ವಲ್ಪ ಲೇಟೆ, ಪ್ರತಿಯೊಂದು ಪೋರ್ಷನ್ನು ಮಾಡ್ಕೊಳ್ಳೋಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಇನ್ನು ನನ್ನ ರೂಮ್ ಅಂತೂ ಕಂಪ್ಲೀಟಾಗಿ ಆಗೋಯ್ತು. ಅದು ಹೇಗೆ ಆರ್ಗನೈಸ್ ಮಾಡಿದೆ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಕಡಲೆಕಾಳು ಮತ್ತು ಬಟಾಣಿ ನೆನೆಸಿದ್ದೀನಿ, ಸಾಂಬಾರು ಮಾಡೋಣ ಅಂದ್ಬಿಟ್ಟು. ಇದರಲ್ಲಿ ಮಸಾಲೆ ಸಾಂಬಾರು ಬರುತ್ತಲ್ಲ, ಅದನ್ನು ಮಾಡೋಣ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ನೆನೆಸಿಟ್ಟಿದೆ. ಒಂದು 2 hours ನೆನೆಸಿದ್ರೆ ಸಾಕು. ಇದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಮತ್ತು ಒಂದು ಸ್ವಲ್ಪ ರುಬ್ಬೋದಕ್ಕೆ ಏನೇನೋ ನಿಮಗೆ ಗೊತ್ತೇ ಇರುತ್ತೆ ಹೆಂಗೆ ಸಾಂಬಾರು ಇದು ಮಾಡೋದು ಮಸಾಲೆ ಅಂದ್ಬಿಟ್ಟು. ನಾನು ಹಂಗಾಗಿ ಏನೋ ರೆಸಿಪಿ ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಬೇಗ ಬೇಗ ತಿಂಡಿ ಮಾಡಿಬಿಟ್ಟು, ಇನ್ನು ಎಕ್ಸಾಮ್ಸ್ ಬೇರೆ ಇದೆ, ಅವ್ನಿಗೆ ಓದಿಸ್ಲೇಬೇಕು. ಪಕ್ಕದಲ್ಲಿ ಕೂತ್ಕೊಂಡ್ರೆ ಅವ್ನು ಓದೋದು, ಇಲ್ಲ ಅಂದರೆ ಅವ್ನು ಫುಲ್ಲು ಡೈವರ್ಟ್ ಆಗ್ತಾನೆ, ಆಟ ಆಡೋದು ಜಾಸ್ತಿ ಇದೆ ಥರ. ಸೊ ನಿಮ್ಮ ಮಕ್ಕಳು ಹಿಂಗೇನಾ ಅಂತ ಹೇಳಿ, ಡೈವರ್ಟ್ ಆಗ್ತಾರಾ, ನೀವು ಕೂತ್ಕೊಂಡ್ರೆ ಮಾತ್ರ ಓದ್ತಾರಾ, ಇಲ್ಲ ನನ್ನ ಮಗ ಮಾತ್ರ ಹಿಂಗೇನಾ ಅಂತ ಗೊತ್ತಿಲ್ಲ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ನಾನು ಕೂತ್ಕೊಂಡ್ರೇ ಅವ್ನು ಓದೋದು, ಅಂದರೆ ಆಲ್ಮೋಸ್ಟ್ ಒಂದು 80% ನಾನು ಅವ್ನ ಪಕ್ಕ ಕೂತ್ಕೊಳ್ಳೇಬೇಕು, ಇಲ್ಲಾಂದರೆ ಅವ್ನು ಓದೋದೇ ಇಲ್ಲ. ಅವನು ಕಾನ್ಸಂಟ್ರೇಷನು ಬರಲ್ಲ. ಇದು ಅಂದರೆ ಅದು ಅವ್ನಿಗೆ ಚಿಕ್ಕ ಮಕ್ಕಳಲ್ವ, ಗೊತ್ತಾಗಲ್ಲ, ಬೇಗ ಡೈವರ್ಟ್ ಆಗೋಗ್ಬಿಡ್ತಾರೆ. ಇನ್ನು ಇವತ್ತು ಸರಿ ಇನ್ನೇನು ಇದು ನಾನ್ ವೆಜ್ಜು ಅದು ಇದು ಸ್ವಲ್ಪ ಏನೂ ಮಾಡಲಿಲ್ಲ ಮನೆಯಲ್ಲಿ, ಹೊರಗಡೆನೇ ತಿನ್ಕೊಂಡು ಬರೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ ನಾವು ಕೂಡ. ಇನ್ನು ಅಪ್ಪ ಅಮ್ಮ ಕೂಡ ಸಡನ್ನಾಗಿ ಅಮ್ಮನ ಊರಿಗೆ ಹೊರಟ್ರು. ಸೊ ಯಾರೋ ಅಂದರೆ ಆಲ್ಮೋಸ್ಟ್ ಒಂದು 100 ವರ್ಷ ಆಗಿರೋಂಥ ತಾತ, ಅಂದರೆ ನಮ್ಮಮ್ಮಂಗೆ ಚಿಕ್ಕಪ್ಪ ಆಗಬೇಕು. ಸೊ ಅವ್ರು ತೀರ್ಕೊಂಡಿದ್ದಾರೆ ಅನ್ನೋದು ಬಂತು ನ್ಯೂಸು. ಸೊ ಹಾಗಾಗಿ ಅವರು ಕೂಡ ಹೊರಟಿದ್ದಾರೆ. ಸೊ ಈ ಥರ ಸಾಂಬಾರು ಆಗುತ್ತೆ ನೋಡಿ, ತುಂಬ ಚೆನ್ನಾಗಿತ್ತು ಸಾಂಬಾರು ಇದು ಮಾಡೋದಕ್ಕೆ. ಆ್ಯಂಡ್ ಈ ಕೇಕ್ ಕೂಡ ಮಾಡ್ತಾಯಿದ್ದೆ ಮಕ್ಕಳಿಗೆ, ಅಂದರೆ ಇದು ವೀಟು ಮತ್ತು ಎಗ್ ಹಾಕಿಲ್ಲ, ಎಗ್ಲೆಸ್ಸು ವೀಟ್ ಗೋಧಿ ಹಿಟ್ಟು ಹಾಕಿ ಮಾಡಿರೋದು, ತುಂಬ ಪ್ಲಫಿಯಾಗಿ ಸಕ್ಕದಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಎಗ್ಗಿಲ್ದಲೇ ಎಗ್ಲೆಸ್ ಮಾಡಿರೋದು. ಸೊ ಎಗ್ ಬೇಕು ಅನ್ನೋರು ಎಗ್ ಹಾಕೋಬೋದು, ಇಲ್ಲ ಬನಾನಾ ಬೇಕು ಅನ್ನೋರು ಬನಾನಾ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ಬಂದು ಸ್ಯಾಟರ್ಡೇ ವ್ಲಾಗ್. ಸೊ ಹಂಗಾಗಿ ಇಲ್ಲೆಲ್ಲ ಅದ್ರ ಜೊತೆಗೆ ಮಿರ್ಚಿ ಬಜ್ಜಿ ಎಲ್ಲ ತಂದಿಟ್ಟಿದ್ನಲ್ಲ, ಅದನ್ನು ಕೂಡ ಮಾಡಿಡ್ತಾಯಿದ್ದೆ. ಇನ್ನು ಅವ್ರದ್ದು ಸಂಡೇ ಆ ಥರ ನ್ಯೂಸ್ ಬಂತು, ನಮ್ಮ ತಾತ ಆಗಬೇಕು. ಸೊ ಅದೇ ನಮ್ಮಮ್ಮ ಅವ್ರ ಚಿಕ್ಕಪ್ಪ. ಸೊ ಹಂಗಾಗಿ ಅವರು ಅಲ್ಲಿಂದ ಆವಾಗ ಸಂಡೇ ಹೊರಟ್ರು ಅವರು ಕೂಡ. ಇನ್ನು ನೋಡಿ, ನಾನು ಆರ್ಗನೈಸ್ ಮಾಡಿಟ್ಟಿದ್ನಲ್ಲ ಇವೆಲ್ಲ ಸೀರೆಗಳದ್ದು, ಇದೆಲ್ಲ ಈ ಥರ ನಿಮಗೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಸ್ಟೋರೇಜ್ ಬಾಕ್ಸಸ್ ಅಂತ ಸಿಗುತ್ತೆ. ಇದು ಗಟ್ಟಿಯೂ ಬರುತ್ತೆ, ಸಾಫ್ಟಾಗಿರೋದು ಬರುತ್ತೆ. ನಾನು ಸಾಫ್ಟಾಗಿರೋದೇ ತೊಗೊಂಡು, ಮಾಮೂಲಿ ಸೀರೆಗಳು ಫ್ಯಾನ್ಸಿ ಸೀರೆಗಳೆಲ್ಲ ಬರುತ್ತಲ್ಲ, ರೇಷ್ಮೆ ಸೀರೆಗಳು ಮಾತ್ರ ಬಿಟ್ಟು ಎಲ್ಲ ಸೀರೆಗಳು ಈ ಥರ ಒಂದೊಂದು ಬಾಕ್ಸಲ್ಲಿ ಒಂದು 6-7 ಆದರೂ ಹಿಡಿತವೆ. ಕ್ಲೀನಾಗಿ ಇಟ್ಟಿದ್ದೀನಿ, ಏನಕ್ಕಂದರೆ ಯಾವಾಗಲೂ ಯೂಸ್ ಮಾಡಲ್ಲ ಸೀರೆಗಳನ್ನ, ಹಾಗಾಗಿ ಅದನ್ನು ಕ್ಲೀನಾಗಿ ಎತ್ತಿಟ್ಟಿದ್ದೀನಿ. ಈ ಜಾಗದಲ್ಲಿ ಏನಿತ್ತು ಎಲ್ಲ ಸೀರೆಗಳು ಹ್ಯಾಂಗರಲ್ಲಿ ಹಾಕಿದ್ದೆ. ಈ ಜಾಗದಲ್ಲಿ ನಂದು ಲಾಂಗ್ ಗೌನ್ಸು, ಲಶಿಕಾ ಲಾಂಗ್ ಗೌನ್ಸು, ಸೂಟು, ಪ್ರಕುಲ್ದು ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲೆಲ್ಲ ಸ್ವಲ್ಪ ಜೀನ್ಸ್, ಕುರ್ತೀಸು, ಚೂಡಿ, ಡ್ರೆಸ್ಸಸ್ಸು, ನನ್ನ ಲೆಗಿನ್ಸು, ಮಕ್ಕಳು ಇವೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನಂದು ಸೀರೆ ಇದೆ ಸ್ವಲ್ಪ ಸಿಕ್ಕಾಪಟ್ಟೆ ಒಂಥರ ಮೆಸ್ಸಿ ಅನಿಸ್ತಾಯಿತ್ತು, ಹಾಗಾಗಿ ಕ್ಲೀನಾಗಿ ಇವಾಗ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ.
ಬೇಕು ಅನ್ನೋವಾಗ ಆಯಾ ಬಾಕ್ಸಲ್ಲೆಲ್ಲ ಟ್ರಾನ್ಸ್ಪರೆಂಟ್ ಥರ ಇರುತ್ತಲ್ಲ ಅದು ತೊಗೋಬೋದು. ಇನ್ನು ನಾನು ಆ ಸ್ಟೋರೇಜ್ ಬಾಕ್ಸಸ್ಸು ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ನೀವು ಡಿಸ್ಕ್ರಿಪ್ಷನ್ ಟ್ಯಾಗ್ ಮಾಡಿರ್ತೀನಿ. ತುಂಬ ಉಪಯೋಗಕ್ಕೆ ಬರುತ್ತೆ. ಬರೀ ಸೀರೆ ಅಂತ ಅಲ್ಲ, ಡ್ರೆಸ್ಸುಗಳು, ಲಾಂಗ್ ಗೌನ್ಸು ಈ ಥರದ್ದೆಲ್ಲ ಇಟ್ಕೋಬೋದು. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಟ್ಯಾಗ್ ಮಾಡಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಎರಡರಲ್ಲೂ ಚೆಕ್ ಮಾಡಿ ಬೈ ಮಾಡಿ, ಒಳ್ಳೆ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಇನ್ನು ಇದು ಸಂಡೇ. ಸೊ ಆಲ್ಮೋಸ್ಟ್ ಒಂದು 3 ದಿನದ ವ್ಲಾಗ್ ಏನೋ ಕವರ್ ಮಾಡಿದ್ದೀನಿ ನಾನು. ಸೊ ಸಂಡೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಈ ಥರ 3 ದಿನ ವ್ಲಾಗ್ ಇದ್ದಾಗ. ಸೊ ಸಂಡೇ ಬ್ರೆಡ್ ಆ್ಯಂಡ್ ಆಮ್ಲೆಟ್ ಮಾಡ್ತಾಯಿದ್ದೆ. ಇನ್ನು ಅಮ್ಮ ಅಪ್ಪ ಕೂಡ ಹೊರಟ್ರು, ಹೇಳಿದ್ನಲ್ಲ, ಸೊ ತೀರ್ಕೊಂಡಿದ್ದಾರೆ ಅಂತ ಅವರು ಕೂಡ ಹೊರಟಿದ್ದಾರೆ. ಇನ್ನು ನಮ್ಮದು ಆ್ಯಸ್ ಯೂಶ್ವಲ್ ಕೆಲಸ, ತಿಂಡಿ ಮಾಡಿಬಿಟ್ಟು ಇವತ್ತು ಮಧ್ಯಾಹ್ನ ಸರಿ ನಾವಾದರೂ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಮಕ್ಕಳನ್ನ ಅಂದ್ಬಿಟ್ಟು, ಇನ್ನು ನಾನು ಮಕ್ಕಳು ತಂಗಿನೇ ಇದ್ದಿದ್ದು. ಸರಿ ಹೊರಗಡೆ ಹೋಗ್ಬಿಟ್ಟು ಏನಾದರೂ ಒಂದು ನಾನ್ ವೆಜ್ ಏನೋ ತಿನ್ಕೊಂಬರೋಣ, ತುಂಬ ದಿನ ಆಯಿತು ಆಚೆ ಕಡೆ ನಾನ್ ವೆಜ್ ತಿಂದಲೇ. ಸರಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಬರೀ ತಿಂಡಿ ಒಂದು ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವನಿಗೆ ಓದಿಸ್ಬಿಟ್ಟು, ಸೊ ಈ ಥರ ಪ್ಲ್ಯಾನಿಂಗ್ಸು. ಈ ಮಾರ್ಚ್ ಅಂತೂ ತುಂಬ ಬ್ಯುಸಿ. ಅದರಲ್ಲೂ ನಮಗೇನಾದರೆ ಡಿಸಡ್ವಾಂಟೇಜಸ್, ಮಾರ್ಚ್ ಮಧ್ಯದಲ್ಲೇ ಹಬ್ಬ ಬಂದಿದೆ. ಯೂಶ್ವಲಿ ಎಕ್ಸಾಮ್ ಎಲ್ಲ ಆದಮೇಲೆ ಹಬ್ಬ ಇತ್ತು, ಬಟ್ ಈ ಸಲ ತುಂಬ ಡಿಸಪಾಯಿಂಟ್. ಕೆಲವ್ರಿಗೆ ಬೇಗ ಆಗೋಗುತ್ತೆ, ಬಟ್ ನನ್ನ ಮಗನಿಗೆ ಹಬ್ಬ ಆದಮೇಲೂ ಎಕ್ಸಾಮ್ ಇರುತ್ತೆ. ತುಂಬ ಜನಕ್ಕಿರುತ್ತೆ, ಬೇಗ ಬಂದಿದೆ. ಸೊ ಅದೊಂಥರ ಹಬ್ಬನೂ ನೆಮ್ಮದಿಯಾಗಿ ಮಾಡ್ಕೊಳಕ್ಕಾಗಲ್ಲ. ಟೆನ್ಷನ್, ಓದ್ಕೋ ಅಂತ ಹೇಳ್ತಾನೆ ಇರಬೇಕು. ಅದು ಹಬ್ಬ ಆದಮೇಲೆ ಮ್ಯಾಥ್ಸ್ ಸಬ್ಜೆಕ್ಟ್ ಇರೋದು. ಸೊ ಇನ್ನೂ ಇದು, ಸೊ ಹಂಗಾಗಿ ಈ ಸಲ ಹಬ್ಬ ಹಂಗೋ ಹಿಂಗೋ ಅಂತ ಹೊರಟೋಗ್ಬಿಡುತ್ತೆ ಟೆನ್ಷನ್ ಎಕ್ಸಾಮ್ ಇದರಲ್ಲೇ. ಇನ್ನು ನಾನು ಕೂಡ ತಿಂಡಿ ತಿಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ರೆಡಿ ಆಗಬೇಕು. ಇನ್ನೂ ಟೂರಿಗೆ ಬೇರೆ ಹೋಗಿದ್ದಾರೆ. ಸೊ ಕಸ್ಟಮೈಸ್ಡ್ ಟ್ರಿಪ್ಸ್ ಕೂಡ ಮಾಡ್ತೀನಲ್ಲ ನಾನು, ಕಸ್ಟಮೈಸ್ಡು ಗ್ರೂಪ್ ಎಲ್ಲ ಮಾಡ್ತೀನಿ. ಸೊ ಕಸ್ಟಮೈಸ್ಡಲ್ಲಿ ಒಂದು ಈ ಮಂತಲ್ಲೇ ಇಬ್ಬರಿದ್ದಾರೆ. ಸೊ ಈಗ ಆಲ್ರೆಡಿ ಒಂದು ಫ್ಯಾಮಿಲಿ ಅಂದರೆ ಹಸ್ಬೆಂಡ್ ವೈಫ್ ಅವ್ರ ಮಗಳು ಹೈದ್ರಾಬಾದ್ಗೆ ಹೋಗಿದ್ದಾರೆ. ಅವರು 3 ಡೇಸ್ ಏನೋ ತೊಗೊಂಡಿದ್ರು ಟ್ರಿಪ್ ಕಸ್ಟಮೈಸ್ಡ್ಗೆ, ನಾಳೆ ಏನೋ ಬರ್ತಾರೆ. ಸೊ ಪ್ರತಿದಿನ ನಮ್ಮ ಕಡೆಯಿಂದ ಕಸ್ಟಮೈಸ್ಡ್ ಹೋಗಿದ್ದಾರೆ ಅಂದ ತಕ್ಷಣ ನಾವು ಅವ್ರನ್ನ ಹೋಗಿದ್ದಾರೆ ಅವ್ರ ಪಾಡಿಗೆ ಡ್ರೈವರ್ ಇರ್ತಾರೆ ಅಂತ ಬಿಡಲ್ಲ. ನಾವು ಎಲ್ಲೇ ಇದ್ರೂ ನಾವು ಅಸಿಸ್ಟ್ ಮಾಡ್ತಾನೆ ಇರ್ತೀವಿ. ಪ್ರತಿದಿನ ಒಂದು 4-5 ಸಲ ಡ್ರೈವರ್ಗೆ, 4-5 ಸಲ ಕಸ್ಟಮರ್ಗೆ ಮಾಡಿ ಕೇಳ್ತಾನೆ ಇರ್ತೀವಿ. ಅವರು ಹೇಗಿದೆ, ಏನಾದರೂ ಪ್ರಾಬ್ಲಮ್ ಇದೆಯಾ, ಎಲ್ಲವೂ ಸೇಫ್ಟಿಯಾಗಿದ್ದಾರಾ ಅಂತ ಎಲ್ಲನೂ ವಿಚಾರಿಸ್ಕೋತೀವಿ. ಸೊ ಅದು ನಾನು ಮಾಡೋದು. ನನ್ನದು ಮೊದಲು ಸೇಫ್ಟಿ ಇಂಪಾರ್ಟೆಂಟು ಕಸ್ಟಮರ್ಸ್ದು. ಆಮೇಲೆ ಇದೇ ಮಾರ್ಚಲ್ಲಿ ಮಿಡ್ಡಲ್ಲಿ ರಾಮೇಶ್ವರಂ, ತಮಿಳ್ನಾಡು, ಧನುಷ್ಕೋಡಿ ಈ ಕಡೆಗೆಲ್ಲ ಮದುವೆಗೆಲ್ಲ ಹೋಗ್ತಿದ್ದಾರೆ. ಏಯ್ ಅಂತ ದೂరం కొడితే ఎట్లా? హలో ఓకే షాట్ హలో ನಾನು ಸೊ ಮಲ್ಲ ಟೆಂಪಲ್ ಮಾಡ್ತಿದ್ಯಾ? ಟೆಂಪಲ್ ಅಂತ ಟೆಂಪಲ್ ఫోన్ చూడు ఆ పక్క తిరుక్కో, కరెక్ట్గా సరిపోయింది. సమ్మగా టైట్ లేదు కదా, పక్క తిరుగు. ಟೈಟ್ ಲೇದಾ? ಈಗ ಬ್ಲೂ ಮೂನ್ ಹತ್ರ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ, ಅಮ್ಮನವ್ರಿಗೆ ಯಾರೋ ತೀರ್ಕೊಂಡಿದ್ದಾರೆ ಅಂತ. ಸೊ ಇನ್ನೇನು ನಾವು ಮಾಡ್ಕೊಳ್ಳೋದು, ನಾನು ತಂಗಿ ಮಕ್ಕಳು ಅಷ್ಟೇ ಇರೋದು. ಸರಿ ಹೋಗಿ, ಬ್ಲೂ ಮೂನ್ಗೂ ತುಂಬ ದಿನ ಆಯಿತು ನೂರಾನಿ ಎಲ್ಲ ತಿಂದಲೆ. ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಎಲ್ಲರೂ, ಪಾಪು, ರಶಿಕಾ, ಪ್ರಕುಲ್, ನಾನು ಎಲ್ಲರೂ. ಸಖತ್ತು ಬಿಸಿಲಿದೆ, ಹೆಂಗೆ ಹೊಡಿತಿದೆ ಅಂದರೆ ಬಿಸಿಲು, ಯಪ್ಪ ಮಾರ್ಚ್ಗೆ ಇಷ್ಟೊಂದಿದೆ. ಸೊ ಬನ್ನಿ, ನೂರಾನಿ ಹೆಂಗಿರುತ್ತೆ ನೋಡಿರ್ತೀರ, ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಇರೋ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನನ್ನ ಫೇವ್ರೇಟ್, ಒನ್ ಆಫ್ ಮೈ ಫೇವ್ರೇಟ್ ಸ್ಟಾರ್ಟರ್ ಅಲ್ಲದು. ಇನ್ನು ಇಲ್ಲಿ ನೂರಾನಿ ಮತ್ತು ಚಿಕನ್ ಲಾಲಿಪಾಪ್ ಮತ್ತು ಒಂದು ಫುಲ್ ಇರೋದೊಂದು ಚಿಕನ್ ಬಿರಿಯಾನಿ ತೊಗೊಂಡ್ವಿ.
ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಲೈಮ್ ಸೋಡಾ ಅದೊಂದು ಸ್ವಲ್ಪ ತೊಗೊಂಡ್ವಿ. ತುಂಬ ಬಿಸಿಲಲ್ವಾ, ತುಂಬ ಚೆನ್ನಾಗಿರುತ್ತೆ ನೂರಾನಿ ಮತ್ತು ಮಕ್ಕಳಿಗೆ ಲಾಲಿಪಾಪ್ ಅಂದರೆ ಇಷ್ಟ. ನೂರಾನಿ ಒಂದು ಸ್ವಲ್ಪ ಖಾರ ಅನಿಸುತ್ತೆ ಮಕ್ಕಳಿಗೆ, ಸೊ ದೊಡ್ಡವರು ಆರಾಮಾಗಿ ತಿನ್ಬೋದು. ಸಖತ್ತು ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇ ನೂರಾನಿ ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟರ್. ಆ್ಯಂಡ್ ಬ್ಲೂ ಮೂನಲ್ಲಿ ತುಂಬ ಚೆನ್ನಾಗಿರುತ್ತೆ ನೂರಾನಿ. ನನಗೆ ಇಲ್ಲೇ ಟೇಸ್ಟ್ ತುಂಬ ಚೆನ್ನಾಗಿ ಅಂತ ಅನಿಸೋದು. ಇನ್ನು ಇಲ್ಲೊಂದು ಡ್ರಾಸ್ ಇದೆ, ಕಲರ್ ಡ್ರಾಸು. ಇದರಲ್ಲೆಲ್ಲ ಹೆಂಗೆ ಅಂದರೆ ಮಕ್ಕಳು ಚೆಲ್ಲಾಪಿಲ್ಲಿ ಮಾಡೋದೇ ಇದು. ಇದ್ರಲ್ಲಿ ಡ್ರಾ ತೊಗೊಂಡೋಗಿ ಅದ್ರಲ್ಲಿ ಹಾಕೋದು, ಸಾಮಾನುಗಳೆಲ್ಲ ಅದ್ರಲ್ಲಿ ತೊಗೊಂಡೋಗಿ ಇದ್ರಲ್ಲಿ ಹಾಕೋದು. ಹಂಗಾಗಿ ನಾನು ಏನು ಮಾಡಿದ್ದೀನಿ, ಈಗ ಒಂದೊಂದು ಡ್ರಾದಲ್ಲೇ ಏನೇನಿರುತ್ತೆ ಅಂತ ಎಲ್ಲನೂ ಮೆನ್ಷನ್ ಮಾಡಿ ಬರೆದಿಟ್ಟಿದ್ದೀನಿ ಮಾರ್ಕರಲ್ಲಿ. ಅವಾಗ ಅವ್ರಿಗೆ ಈಸಿಯಾಗಿ ಆಗುತ್ತೆ ತೊಗೊಳೋದಕ್ಕೆ. ಸೊ ಮೊದಲನೇದಲ್ಲಿ ಗ್ಯಾಡ್ಜೆಟ್ಸು, ಈ ಚಾರ್ಜರ್ ವೈಸು, ನಂದು ಟ್ರೈಪಾಡು, ಹಾರ್ಡ್ ಡಿಸ್ಕು ಇದೆಲ್ಲ ಇದೆ, ಪವರ್ ಬ್ಯಾಂಕ್ ಮತ್ತು ಟಾಯ್ಸ್ ಒಂದರಲ್ಲಿ, ಬುಕ್ಸು ಒಂದರಲ್ಲಿ ಅಂದರೆ ಚಿಕ್ಕ ಚಿಕ್ಕ ಬುಕ್ಸು, ಆಮೇಲೆ ಲಶಿಕನ್ ಹೇರ್ ಬ್ಯಾಂಡ್ಸು, ಹೇರ್ ಕ್ಲಿಪ್ಸು ಇದರೆಲ್ಲ ಒಂದು. ಆ್ಯಂಡ್ ಇದು ಸ್ಕೂಲ್ಗೆ ಈ ಪೇಂಟು, ಪೆನ್ಸಿಲ್ಲು ಮಿಕ್ಕಿರುತ್ತಲ್ಲ ಎಲ್ಲ ಆ ವರ್ಷದ್ದೆಲ್ಲ. ಇಲ್ಲೊಂದು ಸ್ವಲ್ಪ ಸನ್ ಗ್ಲಾಸಸ್ಸು, ಫ್ಲೆಕ್ಸಸ್ಸು ಈ ಥರ ಮಕ್ಕಳದೆಲ್ಲ ಹಿಂಗೆ ಇಟ್ಟಿದ್ದೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.